ನಂತರ ವಿಶ್ವದಲ್ಲೇ ಭಾರತ ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಈ ನಂಬಿಕೆ ಮೇಲೆ ಇವತ್ತಿನ ಪಾಕಿಸ್ತಾನದ ಪ್ರಜೆಗಳು ಕೂಡ ಅಪೇಕ್ಷೆ ಪಡ್ತಿದ್ದಾರೆ. ಅಖಂಡ ಭಾರತ ಪಾಕಿಸ್ತಾನ ಸೇರಿ ಆಗಲಿ ಅನ್ನೋಂಥ ಅವರ ಅಪೇಕ್ಷೆ ಏನಿದೆ ಅದು ಆದಷ್ಟು ಬೇಗ ಕೈಗೂಡುತ್ತೆ ಅನ್ನೋಂಥ ನಂಬಿಕೆ ನನಗಿದೆ. ಇದೊಂದು ಆಘಾತಕಾರ ಸುದ್ದಿ. ಯಾಕೆ ಅಂತಂದರೆ ಪಾರ್ಲಿಮೆಂಟಲ್ಲಿ ಯಾರೋ ಕೆಲವರು ನುಗ್ಗಿ, ಅಷ್ಟೊಂದು ಭದ್ರತಾ ವ್ಯವಸ್ಥೆ ಇದ್ದರೂ ಕೂಡ ನುಗ್ಗಿ ಅಲ್ಲಿ ಒಳಗಡೆ ಆಗಿರೋಂಥ ದುಷ್ಕೃತ್ಯಗಳನ್ನು ನೋಡಿದಾಗ ನಿಜಕ್ಕೂ ತುಂಬ ಆಶ್ಚರ್ಯ ಆಗುತ್ತೆ, ನೋವು ಆಗುತ್ತೆ. ಇದನ್ನು ಸರಿಯಾಗಿ ಬಿಗಿ ಮಾಡಬೇಕು ಅನ್ನೋಂಥ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ತಗೊಂಡಿದೆ. ಅದು ಬಿಗಿ ಆಗತ್ತೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ನಂಬಿಕೆ ಇದೆ. ನೋಡಿ, ಕರ್ನಾಟಕ ರಾಜ್ಯದ ವಿಧಾನಸಭೆ ಆರಂಭ ಆದಾಗ ಒಬ್ಬರು ಯಜಮಾನರು ಶಾಸಕರ ಕುರ್ಚಿ ಮೇಲೆ ಹೋಗಿ ಕೂತ್ಕೋತಾರೆ ವಿಧಾನಮಂಡಲದಲ್ಲಿ. ಕೆಲವು ಅಚಾತುರ್ಯಗಳಾಗತ್ತೆ, ಬೇಕು ಅಂತ ಆಗೋದಕ್ಕೂ ಆಗದೇ ಇರೋದಕ್ಕೂ ವ್ಯತ್ಯಾಸ ಇದೆ. ಪ್ರತಾಪ್ ಸಿಂಹನಂಥ ರಾಷ್ಟ್ರಭಕ್ತನ, ಹಿಂದುತ್ವವಾದಿಯನ್ನು ನಾನು ಯಾರೂ ಕೂಡ ಖಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ನವರಿಗೆ ಉದ್ಯೋಗ ಇಲ್ಲದೇನೆ ಇವತ್ತು ಏನು ಉದಾಹರಣೆಗೆ ಮಥುರಾದಲ್ಲಿ ಇವತ್ತು ಸರ್ವೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಬಂದಿದೆಯಲ್ಲ, ಒಬ್ಬ ಕಾಂಗ್ರೆಸ್ಸಿಗನಾರು ಇದನ್ನು ಸ್ವಾಗತ ಮಾಡ್ತಾನೆ? ಅವನಿಗೆ ಒಳೊಳಗೆ ಒಂದು ರೀತಿಯ ನೋವು. ಮುಸಲ್ಮಾನರಿಗೆ ನೋವಾದರೆ ಇವರಿಗೆ ನೋವು. ನಾನು ಎಲ್ಲ ಮುಸಲ್ಮಾನರಿಗೂ ನೋವಾಗಿದೆ ಅಂತ ಹೇಳಲ್ಲ. ರಾಷ್ಟ್ರಭಕ್ತ ಮುಸಲ್ಮಾನರು ಇದನ್ನು ಸ್ವಾಗತ ಮಾಡ್ತಾರೆ. ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೋವಾಗಿದೆ. ಈ ಕಾಂಗ್ರೆಸ್ನವ್ರಿಗೂ ಕೂಡ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಎಷ್ಟು ನೋವಾಗಿದೆಯೋ ಕಾಂಗ್ರೆಸ್ನವ್ರಿಗೂ ಅಷ್ಟೇ ನೋವಾಗಿದೆ.